ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮಲ್ಲಿ ಹಂಪೆ ನೋಡಿರ್ತೀವಿ ನಾವೆಲ್ಲ. ಹಂಪೆ ನೋಡಿದ್ರೆ ಸಾಲದು, ಹಂಪೆ ಹತ್ರ ಆನೆಗೊಂದಿ ಅಂತಿದೆ. ಆ ಹಂಪೆಗೂ ಆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಗಿದೆ. ಅದು ಏನು ಅಂದರೆ ಅದಕ್ಕೂ ಆನೆಗೊಂದಿಗೂ ಮಧ್ಯೆ ತುಂಗಭದ್ರಾ ನದಿ ಹರಿಯುತ್ತೆ. ಈ ತುಂಗಭದ್ರಾ ನದಿ ಹರಿಯುತ್ತೆ ಅಂತಂದರೆ ಒಂದು ಭಾಳ ಸಣ್ಣದಾಗಿ ಹರಿಯುತ್ತೆ. ಒಂದು 50 ಅಡಿ ಅಥವಾ 60 ಅಡಿ ಅಗಲ ಇರ್ಬೋದು ಅಷ್ಟೇ. ಅದನ್ನು ತೆಪ್ಪದಿಂದ ದಾಟಿಸ್ತಾರೆ. ನಾವು ಆ ಕಡೆ ಹೋಗಿ ನೋಡ್ಕೊಂಬರ್ಬೋದು. ಆ ಆನೆಗೊಂದಿದ್ದು ಏನು ಸ್ಪೆಷಾಲಿಟಿ ಅಂತ ಹೇಳ್ತೀನಿ ಬನ್ನಿ. ನೋಡಿ, ವಾಲಿ ಇದ್ದಂತೆ, ಸುಗ್ರೀವ ಇದ್ದಂತೆ, ಮತ್ತು ಹನುಮಂತ ಇದ್ದಂತೆ. ಹನುಮಂತ ನಾವು ಭಾಳ ಫೇಮಸ್ಸು, ದೇವತೆ ಅಂತ ಪೂಜೆ ಮಾಡ್ತೀವಿ. ಕಷ್ಟ ಬಂದಾಗ ಹನುಮಾನ್ ಚಾಲೀಸ ಓದ್ತೀವಿ, ಮತ್ತು ಸುಖ ಬಂದಾಗ ಸುಂದರಕಾಂಡ ಓದ್ತೀವಿ. ಮತ್ತು ಏನಾದ್ರು ಸಾಧನೆ ಮಾಡಬೇಕು ಅಂದರೆ ಹನುಮಾನ್ ಚಾಲೀಸ ಓದ್ತೀವಿ. ಇದೆಲ್ಲ ನಮ್ಮ DNA ಬಂದುಬಿಟ್ಟಿದೆ. ಯಾರು ಹೇಳ್ಕೊಡೋದೇ ಬೇಡ, ಅಪ್ಪ ಅಮ್ಮ ಹೇಳ್ಕೊಡೋದೇ ಬೇಕಿಲ್ಲ. ಅರವಿಂದ್ ಕೇಜ್ರಿವಾಲು ಸಹ ನೋಡಿ, ಗೆದ್ದ ಮೇಲೆ ಸುಂದರಕಾಂಡವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಪಠಣ ಮಾಡ್ತದಂತೆ. ಆತ ಕ್ರಿಪ್ಟೋ ಕ್ರಿಶ್ಚಿಯನ್ ಅಂದರೆ ಹಿಡನ್ ಅಜೆಂಡಾ ಇಟ್ಕೊಂಡಿರ್ತಕ್ಕಂಥ ಕ್ರಿಶ್ಚಿಯನು. ಹಿಂದೂಗಳಿಗೆ ಯಾಮಾರಿಸ್ಕೊಂಡು ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ಟು ಅವರೇನು ಮಾಡಿದ್ರು, ಸುಂದರಕಾಂಡವನ್ನು ಓದಿಸಿದ್ರು. ಇರಲಿ, ಇದು ನಮ್ಮ ವಿಷಯ ಅಲ್ಲ. ಏನಾಗುತ್ತೆ, ಚಾರಾಯೋ ದೇವ್ ಮೈದಾನ್ ಅಂತ ಅಂದ್ಬಿಟ್ಟು ಅಸ್ಸಾಮಲ್ಲಿದೆ. ಅದು ಏನು ಅಂತಂದರೆ ಒಂದು ಸ್ಪೆಷಲ್ ಜಾತಿ ಜನಾಂಗ. ಅದು ಅವ್ರದ್ದು ಸಮಾಜ ಹೇಗಿತ್ತು ಅಂತಂದರೆ ನೋಡಿ, ರಾಜರುಗಳು ಸಮಾಜದಲ್ಲಿ ಯಾರೇ ಸತ್ರುವ ಅವ್ರನ್ನ ಕಂಪಾರ್ಟ್ಮೆಂಟ್ಗಳು ಅಂದರೆ ಕೆಳಗಡೆಗೆಲ್ಲ ಮನೆಗಳ ಥರ, ಮೇಲೆ ಅವ್ರ ಹೆಣವನ್ನು ಇಟ್ಟು ಸಂಸ್ಕಾರ ಮಾಡ್ತಿದ್ರು. ಆ ಹೆಣದ ಜೊತೆ ಅವರು ಉಪಯೋಗಿಸ್ತಿದ್ದಂಥ ವಸ್ತುಗಳು ಅಂತಂದರೆ ವಜ್ರ ವೈಢೂರ್ಯ ಇರ್ಬೋದು, ಚಿನ್ನದ ಆಭರಣಗಳಿರ್ಬೋದು, ಅವ್ರು ಉಪಯೋಗಿಸ್ತಿದ್ದಂಥ ವಸ್ತುಗಳು ಯಾವುದೇ ಇದ್ದರೂ ಅದನ್ನ ಇಟ್ಬಿಟ್ಟು ಸಂಸ್ಕಾರ ಮಾಡ್ತಾರೆ. ಚಾರಾಯೋದೇವ್ ಮೈದಾನ ಅಂತ ಅಂದ್ಬಿಟ್ಟು. ಇದು ಯಾಕೆ ಫೇಮಸ್ ಬಂತು ಅಂತಂದರೆ, ನಾವು ಹಂಪೆ ಹೇಗೆ ನೋಡ್ತೀವಿ, ನಮ್ಮ ದೇಶವನ್ನು ನೋಡಿ, ಕೋಶ ಓದು ದೇಶ ಸುತ್ತು ಅಂತ ಗಾದೆನೇ ಇದೆ. ಏನು ಅಂತಂದರೆ, ನಾವು ಏನೇ ಓದಿದ್ರು ಪುಸ್ತಕದ ಬದನೆಕಾಯಿ ತಿನ್ನೋಕ್ಕಾಗಲ್ಲ. ಒಂದು ಬದನೆಕಾಯಿ ಚಿತ್ರವನ್ನು ಸುಂದರವಾಗಿ ಪುಸ್ತಕದಲ್ಲಿ ಬಿಡಿಸಿ ಪಲ್ಯ ಮಾಡ್ಕೊಂಡು ತಿನ್ನು ಅಂದ್ರೆ ಆಗೋದಿಲ್ಲ. ಹಾಗೆ ಪುಸ್ತಕದ ಬದನೆಕಾಯಿ ತಿನ್ನೋಕ್ಕಾಗೋದಿಲ್ಲ ಅಂತ 25-30 ಸಾವಿರ ವರ್ಷಗಳಿಂದ ಹೇಳ್ಕೊತಾ ಬಂದಿದ್ದೀವಿ ನಾವು. ಪುಸ್ತಕದ ಬದನೆಕಾಯಿ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಹಾಗಾದರೆ ಏನು ಮಾಡಬೇಕು, ಕೋಶ ಓದಬೇಕು, ದೇಶ ಸುತ್ತಬೇಕು, ದೇಶ ನೋಡ್ಕೋಬೇಕು. ನಮ್ಮ ದೇಶದ ಸಂಪತ್ತು ಯಾರು ದುಡ್ಡನ್ನು ಸಂಗ್ರಹಿಸಿರ್ತಾರೆ ಅವ್ರ ದುಡ್ಡು ಖರ್ಚಾಗುತ್ತೆ, ಹಂಚಿಕೆ ಆಗುತ್ತೆ ಬಡಬಗ್ಗರಲ್ಲಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ನರೇಂದ್ರ ಮೋದಿಯವರು ದೊಡ್ಡ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಇನಿಷಿಯೇಟಿವ್ ತೊಗೊಂಡು ಮನ್ ಕಿ ಬಾತ್ ಅಂತ ಮಾಡ್ತಾರೆ. ಮನ್ ಕಿ ಬಾತ್ 100 ಆಗೋಯ್ತು. ಯಾಕೆಂತಂದರೆ ಇದು 3ನೇ ಸರಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. 3ನೇ ಸರಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಂದರೆ 11ನೇ ವರ್ಷ ಅಂದರೆ ಪ್ರತಿ ತಿಂಗಳಿಗೂ ಒಂದೊಂದು ಎಪಿಸೋಡ್ ಮಾಡ್ತಾಯಿದ್ರೆ ಹೆಚ್ಚು ಕಡಿಮೆ 100 ಎಪಿಸೋಡ್ಗಿಂತ ಜಾಸ್ತಿ ಆಗಿದೆ. ಆ 100 ಎಪಿಸೋಡ್ಗಿಂತ ಜಾಸ್ತಿಯಾಗಿ 3ನೇ ಸರಿ ಅಧಿಕಾರ ತಗೊಂಡು ಮೊದಲನೇ ಎಪಿಸೋಡ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನೋಡಿ, ಮೊನ್ನೆ ಎಲ್ಲ ಮಾತಾಡ್ತಾ ಮನ್ ಕಿ ಬಾತಲ್ಲಿ ಒಂದು ವಿಷಯ ಹೇಳಿದ್ರು. ಏನು ಅಂತಂದರೆ, ಒಲಿಂಪಿಕ್ಸ್ ಹೇಗೆ ನಡೆಯುತ್ತೆ 4 ವರ್ಷಕ್ಕೊಮ್ಮೆ, ಹಾಗೆ ಮ್ಯಾಥಮೆಟಿಕ್ಸ್ ಒಲಿಂಪಿಕ್ಸ್ ನಡೆದರೆ ಪೂನಾದ 2 ವಿದ್ಯಾರ್ಥಿಗಳು, ಡೆಲ್ಲಿನಲ್ಲಿ ಒಬ್ಬ ವಿದ್ಯಾರ್ಥಿ, ಮತ್ತು ನೋಯ್ಡಾದಿಂದ ಒಬ್ಬ ವಿದ್ಯಾರ್ಥಿ, ಅಸ್ಸಾಮಿಂದ ಒಬ್ಬ ವಿದ್ಯಾರ್ಥಿ, 5 ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿ ಮ್ಯಾಥಮೆಟಿಕ್ಸ್ ಒಲಿಂಪಿಕ್ಸಲ್ಲಿ 4 ಗೋಲ್ಡ್ ಮೆಡಲ್ ತಗೊಂಡ್ರಂತೆ. ಇದು ನೋಡಿ ಗೊತ್ತೇ ಆಗೋದಿಲ್ಲ. ಈ ಹುಚ್ಚುಗುಂಡೆ ಮದುವೆಯಲ್ಲಿ ಉಂಡವನೇ ಜನ ಅಂತ ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಬರೀ ಜವಾಹರ್ಲಾಲ್ ನೆಹರು ಮುಖ್ಯ ಮಾಡಿದ್ದು ಒಳ್ಳೆಯದು, ಇಂದಿರಾ ಗಾಂಧಿ ಮಾಡಿದ್ದು ಒಳ್ಳೆಯದು, ಸೋನಿಯಾ ಗಾಂಧಿ ಮಾಡಿದ್ದು ಒಳ್ಳೆಯದು, ರಾಹುಲ್ ಗಾಂಧಿ ಮಾಡಿದ್ದು ಒಳ್ಳೆಯದು ಅಂತ ಅಂದ್ಬಿಟ್ಟು ಏನೂ ಮಾಡಿಲ್ಲದೆ ಇರೋರನ್ನ ವೈಭವೀಕರಿಸ್ತಾ ಹೋದರು. ಹಾಗಾಗಿ ಏನು, ನಿಜವಾದ ಹೀರೋಗಳು ಯಾರಾಗಬೇಕಿತ್ತು, ನಿಜವಾದ ಪ್ರತಿಭೆ ಎಲ್ಲಿರಬೇಕಿತ್ತು, ಅವರು ಸೂಕ್ತವಾದ ಸ್ಥಾನಮಾನ ಕೊಡಲೇ. ಅಂತ ಸೂಕ್ತವಾದ ಸ್ಥಾನಮಾನ ಸಿಗಬೇಕು ಅಂತಂದರೆ ನಾವು ಮನ್ ಕಿ ಬಾತ್ನ ನೋಡಲೇಬೇಕು. ಈ ಸರಿ ಮನ್ ಕಿ ಬಾತಲ್ಲಿ ಈ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡಲ್ಲಿ 5 ಗೋಲ್ಡ್ ಮೆಡಲ್ ತಗೊಂಡಿರ್ತಕ್ಕಂಥ 4 ವಿದ್ಯಾರ್ಥಿಗಳ ಸಂದರ್ಶನ ಮಾಡಿದ್ರು. 4 ವಿದ್ಯಾರ್ಥಿಗಳನ್ನ ಸಂದರ್ಶನ ಮಾಡ್ತಾ ಅವ್ರೇನು ಮಾಡಿದ್ರು, ಅಸ್ಸಾಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸಂದರ್ಶನ ಮಾಡ್ತಾ ಈ ಚಾರಿಯೋದೇವ್ ಮೈದಾನಕ್ಕೆ ಹೋಗಿದ್ಯಾ ಅಂತ ಕೇಳಿದ್ರು. ಅದು ಮರ್ತು ಬಿಟ್ಟಿದ್ದೀನಿ ನಾನು. ಉತ್ತರ ಹೇಳಿದೆ, ಆ ಚಾರಿಯೋದೇವ್ ಮೈದಾನದ ಬಗ್ಗೆ ವಿಶೇಷ ತಿಳ್ಕೊತೀನಿ ಅಂತ ಹೋದಾಗ ನಮ್ಗೆ ಹಂಪೆ ಬೆನ್ನಕ್ಕೆ ಸರಿ ಹೋಗಿದ್ದೀನಿ. ಹಂಪೆ ಇದ್ದ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಗಿದೆ. ಈ ಸರ್ತಿ ಡಿಕ್ಲೇರ್ ಆಯ್ತಂತೆ ನೋಡಿ. ಚಾರಿಯೋದೇವ್ ಮೈದಾನ ಅಸ್ಸಾಮಲ್ಲಿದೆ, ಅದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಯ್ತಂತೆ. ಈ ಸರಿ ಹೋಗಿ ನೋಡ್ಕೊಂಬರ್ತೀನಿ ಈ ವರ್ಷವೇ. ಅಷ್ಟು ಇದು ಮನಸ್ಸು ಮಾಡಿದ್ದೀನಿ. ಏನು ಅಂತಂದರೆ, ಚಾರಿಯೋದೇವ್ ಮೈದಾನ ಅಂತಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ಅನೇಕ ಜಾತಿಗಳಿವೆ. ಆ ಥರ ಸಮಾಜದ ಜನಾಂಗ ತಮ್ಮ ಪೂರ್ವಿಕರನ್ನ, ತಮ್ಮ ಹಿರಿಯರನ್ನ
ಏನು ಶವ ಸಂಸ್ಕಾರ ಮಾಡ್ತಿದ್ರು, ಶವ ಸಂಸ್ಕಾರ ಮಾಡ್ತಿದ್ರೆ ಅವರು ಉಪಯೋಗಿಸ್ತಿದ್ದಂಥ ವಸ್ತುಗಳು, ಅವರು ಉಪಯೋಗಿಸ್ತಿದ್ದಂಥ ಕಿರೀಟ, ಅವರು ಉಪಯೋಗಿಸ್ತಿದ್ದಂಥ ಆಭರಣಗಳನ್ನೆಲ್ಲ ಇಟ್ಟು ಮಾಡ್ತಿದ್ದಂತೆ. ಆದ್ದರಿಂದ ಏನಾಗಿದೆ, ಅಲ್ಲಿ ಎಷ್ಟು ಹುಡುಕಿ ತೆಗೆದ್ರೂ ಇನ್ನೂ ಹೊಸ ಹೊಸ ವಿಷಯಗಳು ಬರ್ತಾಯಿದೆ ಅಂತ. ಅದರಿಂದ ಅದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಮಾಡಿಬಿಟ್ಟು ಅದನ್ನು ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿದರು. ಇಂಥ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ನರೇಂದ್ರ ಮೋದಿಯವರು ಅತ್ಯಂತ ಜನಸಾಮಾನ್ಯರು, ಅತ್ಯಂತ ಬಡವರು, ಅವರಿಗೆ ನಮ್ಮ ದೇಶದ ಬಗ್ಗೆ ಅಗಾಧವಾದ ಪ್ರೀತಿ ಇದೆ. ಹುಚ್ಚು ಮುಂಡೆ ಮೊದಲು ಉಂಡೋನೇ ಜಾಣ ಅನ್ನೋ ಪ್ರವೃತ್ತಿನ ಹೋಗಲಾಡಿಸ್ಬೇಕು, ಆ ಮೈಂಡ್ ಸೆಟ್ನ ನಾಶ ಮಾಡಬೇಕು ಅಂತ ಹೊರಟಿರ್ತಕ್ಕಂಥವ್ರು. ಏನಾಗಿದೆ, 67 ವರ್ಷ, 47ನೇ ಇಸ್ವಿಯಿಂದ ಹಿಡಿದು 64ನೇ ಇಸ್ವಿವರೆಗೂ ನಮ್ಮ ದೇಶವನ್ನು ಆಳಿದವರು ಮುಸಲ್ಮಾನರು. ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. 75ನೇ ಇಸ್ವಿನಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಏನು ಅಂದರೆ ತಮಗೆ ಅಧಿಕಾರ ಬೇಕು, ತಮ್ಮ ಮೊಮ್ಮಕ್ಕಳು ಬೇಕು, ಮರಿಮಕ್ಕಳು ಬೇಕು, ವಂಶಪಾರಂಪರ್ಯವಾಗಿ ನಮಗೆ ಇರಬೇಕು. ಹುಚ್ಚು ಮುಂಡೆ ಮೊದಲು ಉಂಡೋನೇ ಜಾಣ. ಈ ದೇಶ ಇರೋದೇ ಮೋಜು ಮಸ್ತಿ ಮಾಡೋದಕ್ಕೆ, ಹಿಂದೂಗಳು ಇರೋದೇ ಆಳಿಸ್ಕೊಳ್ಳೋದಕ್ಕೆ. ನಾವು ಯಾರು ಹೊರಗಡೆಯಿಂದ ಬಂದಿದ್ದೀವಿ, ನಾವು ಆರ್ಯರು, ನಾವು ಆಳೋದಕ್ಕೆ ಬಂದಿರತಕ್ಕಂಥ ನಾವು ಮನೋಭಾವ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವರು ಕೆಲವು ಸಾಮಂತರನ್ನ ಇಟ್ಕೊಂಡು ಇವರೇನು ಮಾಡ್ತಾರೆ, ಆಟಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಬಲಿಯಾಗಬಾರ್ದು. ನರೇಂದ್ರ ಮೋದಿ ಅಪ್ಪಟ ದೇಶಭಕ್ತ, ತುಂಬ ಬಡತನದ ಕುಟುಂಬದಿಂದ ಬಂದರು. ಈ ಚಾರಿಯೋದಯ ಮೈದಾನದ ಬಗ್ಗೆ ಹೇಳಿದಾಗ ನಮಗೆ ಅವ್ರ ಬಗ್ಗೆ ಇರತಕ್ಕಂಥ ಗೌರವ 100 ಪಟ್ಟು ಜಾಸ್ತಿ ಆಯಿತು. ನಮ್ಮ ದೇಶದ ಬಗ್ಗೆ ಇರತಕ್ಕಂಥ ಅಭಿಮಾನ 100 ಪಟ್ಟು ಜಾಸ್ತಿ ಆಯಿತು. ಇಂಥ ಹೆರಿಟೇಜ್ ಸೈಟ್ಗಳನ್ನ ನೋಡ್ಕೊಂಡು ಬರೋಣ, ಎಲ್ಲರಿಗೂ ಉದ್ಯೋಗ ಸಿಗುತ್ತೆ. ಮತ್ತು ಒಂದು ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ. ಅದನ್ನು ಸಹ ಪ್ರೋತ್ಸಾಹ ಮಾಡೋಣ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.